ವಿದ್ಯಾರ್ಥಿಗಳು. ನನ್ನ ಹೆಸರು ಮೋನಿಕಾ. ನನ್ನ ಹೆಸರು ಲಾವಣ್ಯ. ನನ್ನ ಹೆಸರು ಪ್ರಜ್ವಲ್. ನಾವು ಇವಾಗ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಘಟಕ ಮೂಲಕ ಕಿರುನಾಟಕವನ್ನು ಅಭಿನಂದಿಸುತ್ತೇವೆ. ಅಯ್ಯೋ, ನಮ್ಮ ತಂದೆ ದೊಡ್ಡ ಜಮೀನನ್ನು ಬಿಟ್ಟೋಗಿದ್ದಾರೆ. ಇದನ್ನ ಹೆಂಗಪ್ಪ ಉತ್ಪಾದನೆ ಮಾಡಿಸೋದು? ಈ ಬೆಳೆನ ಹೆಂಗಪ್ಪ ಬೆಳೆಯೋದು? ನನಗೊಂಚೂರು ಗೊತ್ತಿಲ್ವಲ್ಲ. ಅಯ್ಯೋ, ಯಾಕೆ ಬೇಜಾರಾಗಿದ್ಯಾ? ನಮ್ಮ ತಂದೆ ನೋಡೇ ಜಮೀನನ್ನು ಬಿಟ್ಟೋಗಿದ್ದಾರೆ. ನೋಡಕ್ MBA ಮಾಡಿ ಕೃಷಿ ಬಗ್ಗೆ ಒಂಚೂರು ಗೊತ್ತಿಲ್ಲ. ಹೆಂಗ್ ಬೆಳೆಯೋದಂತ ಏನ್ ಮಾಡ್ಬೇಕಂತನೂ ಗೊತ್ತಿಲ್ಲ. ಈ ಪದ್ಧತಿಗಳ ಬಾಯ್ ಅಂತ ಒಂದು ಮಣ್ಣನ್ನು ಹದಗೊಳಿಸುವುದು. ಇವಾಗ ಮಣ್ಣನ್ನು ಹದಗೊಳಿಸ್ಬೇಕು. ಮಣ್ಣನ್ನು ಹದಗೊಳಿಸುವುದಂದ್ರೆ ಏನು? ಮಣ್ಣನ್ನು ಹದಗೊಳಿಸುವುದಂದ್ರೆ ಮಣ್ಣನ್ನು ತಿರುವಿ ಹಾಕಿ ಎರೆಹುಳಗಳನ್ನು ಬೆಳೆಗಳಿಗೆ ಸಿಗುವಂತೆ ಮಾಡಬೇಕು. ಮಣ್ಣೆಲ್ಲ ಪುಡಿ ಆಗುತ್ತೆ ಮತ್ತೆ ಮಣ್ಣು ಸಮವಾಗಿ ಇರುತ್ತೆ. ಹೌದಾ? ಆದ್ರೆ ಎದ್ರಿಂದ ಮಾಡ್ಬೇಕು? ನೇಗಿಲಿಂದ. ಅಯ್ಯೋ, ನಮ್ಮ ಹತ್ರ ನೇಗಿಲಿಲ್ವಲ್ಲ. ಇದೆ ನೋಡು. ಏನಮ್ಮ ನೇಗಿಲ? ನನ್ನ ಹತ್ರ ನೇಗಿಲ ಐತೆ, ನೋಡಿದ್ದು. ನೇಗಿಲ್ನ ಇದ್ರೆ ಮಣ್ಣಿಗೆ ಈಗಿಟ್ಟು ಹೇಳಿದರೆ ಮಣ್ಣು ಮೇಲೆ ಕೆಳಗೆ ಆಗುತ್ತದೆ. ಮಣ್ಣು ಪುಡಿ ಪುಡಿ ಆಗುತ್ತದೆ. ಮಣ್ಣು ಸಮವಾಗಿ ಕೂತ್ಕೊಳ್ಳುತ್ತದೆ. ಪೋಷಕಾಂಶಗಳು ಹೆಚ್ಚಾಗುತ್ತದೆ. ಪೋಷಕಾಂಶಗಳು ಮೇಲೆ ಕೆಳಗೆ ಆಗ್ತದೆ. ಮೇಲಿರೋ ಪೋಷಕಾಂಶ ಕೆಳಗೆ ಹೋಗುತ್ತೆ, ಕೆಳಗಿರೋ ಚೆನ್ನಾಗಿರೋ ಪೋಷಕಾಂಶ ಮೇಲೆ ಬರುತ್ತದೆ. ಹಂಗಾದ್ರೆ ಇವಾಗ ಬೇರುಗಳು ಚೆನ್ನಾಗಿ ಕೂತ್ಕೊಳ್ಳುತ್ತದೆ. ಹಂಗಾದ್ರೆ ಇವಾಗ ಮಣ್ಣನ್ನು ಹದಗೊಳಿಸ್ಬೋದಾ? ಮಣ್ಣನ್ನು ಹದಗೊಳಿಸ್ಬೋದು. ಹೀಗೆ ಮಣ್ಣನ್ನು ಹದಗೊಳಿಸ್ಬೋದು. ಇವಾಗ ಮಣ್ಣು ಮೇಲೆ ಕೆಳಗೆ ಇರುತ್ತದೆ, ಪುಡಿ ಪುಡಿಯಾಗಿ ಆಗುತ್ತೆ. ಹೀಗೆ ಹಂತ ಹಂತವಾಗಿ ಎಳ್ಕೊಂಡೋದ್ರೆ ಮಣ್ಣು ಮೇಲೆ ಕೆಳಗೆ ಆಗುತ್ತದೆ. ಮಣ್ಣು ಪುಡಿ ಪುಡಿ ಆಗ್ತಿದೆ ನೋಡಿ. ಇದನ್ನ ಮಣ್ಣನ್ನ ಹದಗೊಳಿಸುವಿಕೆ ಅಂತಾರೆ. ಯಂತ್ರಗಳನ್ನು ಎತ್ತುಗಳ ಸಹಾಯದಿಂದ ಮಾಡುತ್ತಾರೆ. ನಾವು ಕೈಯಾಗೂ ಮಾಡುವುದು. ಆಮೇಲೆ ಅಂತ ಎರಡು ಬಿತ್ತನೆ. ಬೀಜ ನನ್ನ ಹತ್ರ. ಇವಾಗ ಬಿತ್ತನೆ ಮಾಡಬೇಕು. ಬೀಜ ನನ್ನ ಹತ್ರ ಮೂಟೆ ಇದಾವೆ. ಹಾಕೋಣ? ಅಲ್ಲ, ಬೀಜಗಳನ್ನ ನೀರ್ನಲ್ಲಿ ಹಾಕಿ ನೆನೆಸ್ಬೇಕು. ಯಾಕೆ ಹಾಕ್ಬೇಕು? ಅದರಲ್ಲಿ ಆರೋಗ್ಯ ಕಾಳುಗಳು ಸಿಗ್ತಾವೆ. ತೆಳುವಿನ ಕಾಳುಗಳು. ಹಾಕ್ಲಾ ನೀರಲ್ಲಿ? ಬೀಜಗಳನ್ನು ಈಜೊಡಿತವ ನೋಡು. ಹೆಂಗ್ ಈಜೊಡಿತವ? ಅದು ಜೊಳ್ಳು ಬೀಜಗಳು ಕಣಮ್ಮ. ಕೆಳಗಿರೋದು ಆರೋಗ್ಯಕರವಾದ ಬೀಜಗಳು. ಇವು ತೇಲ್ತಿ, ಅದು ಈಜೊಡೆಯಲ್ಲ. ಜೊಳ್ಳು ಬೀಜಗಳು ಮೇಲೆ ಬರುತ್ತೆ, ಆರೋಗ್ಯ ಬೀಜಗಳು ಕೆಳಗಡೆ ಕೂತ್ಕೊಳ್ಳುತ್ತೆ. ಆ ಜೊಳ್ಳು ಬೀಜಗಳನ್ನು ತೆಗೆದು ಬಿಸಾಕುವ ಕಡೆ. ತಗೋ, ಇವಾಗ ಇದನ್ನ ಹಾಕದಾ? ಹಾಕ್ಬಿಡ. ಕೂರಿಗೆಯಿಂದ ಮಾಡ್ಬೇಕು. ಕೂರಿಗೆ ಅಂದ್ರೆ ಅದು ನನ್ನ ಹತ್ರ ಐತೆ. ಕೂರಿಗೆ ಅಂದ್ರೆ ಅದರೊಳಗೆ ಇದೇ ಕೂರಿಗೆ. ಇದ್ರೊಳಗೆ ಹಾಕಿದ್ರೆ ಕೂರಿಗೆ ಸಹಾಯದಿಂದ ಸಮಾಂತರವಾಗಿ ಬೀಜಗಳು ಬೀಳುತ್ತೆ. ಹಾಗೂ ಬಿತ್ತನೆಯನ್ನು ಚೆನ್ನಾಗಿ ಬೆಳೆನು ಚೆನ್ನಾಗಿ ಬೀಳುತ್ತೆ. ಕೈಯಾಗ ಹಾಕಿದ್ರೆ ಬೆಳೆಗಳು ಸರಿಯಾಗಿ ಬೆಳೆಯಲ್ಲ, ಅಡ್ಡಡ್ಡ ಬೆಳೆದಿರ್ತದೆ, ಹತ್ತತ್ರ ಬೆಳೀತೈತೆ. ಇದು ಸಮಾಂತರ ಒಂದೊಂದು ಅಡಿ ಅಂತರದಿಂದ ಬೆಳೀತತೆ. ಇಲ್ಲೊಂದು ಹಂಗೆ ಬೆಳೀತತೆ. ಇವಾಗ ಹಾಕು ಬೀಜಗಳ ಕೂರಿಗೆ ಒಳಗೆ. ನೋಡಿ ಇಲ್ಲಿ ಒಂದೊಂದಾಗಿ ಹೆಂಗೆ ಬೀಳ್ತದೆ. ಈಗ ಸಮಾಂತರವಾಗಿ ಎಷ್ಟೆಷ್ಟು ದೂರ ಬೀಳ್ತಿದಾವೆ ಅಲ್ಲ. ಈಗ ಬಿದ್ದರೆ ಕೂರಿಗೆಯಿಂದ ಈಗ ಬಿದ್ದರೆ ಒಂದೊಂದು ಅಡಿ ಸಮಾಂತರವಾಗಿ ಬೆಳೀತದೆ. ಬೆಳೆಗಳು ಎತ್ತರಕ್ಕಾಗಿ ಬೆಳೀತದೆ. ಬೇರುಗಳನ್ನು ಬಹಳ ಆಳಕ್ಕೆ ಇಳಿತದೆ. ನೀರು ಚೆನ್ನಾಗಿ ಸಿಗುತ್ತದೆ. ಪೋಷಕಾಂಶನೂ ಚೆನ್ನಾಗಿ ಸಿಗುತ್ತದೆ. ಇಳುವರಿ ಚೆನ್ನಾಗಿ ಬರುತ್ತದೆ ಬೆಳೆಗಳಲ್ಲಿ. ಆಮೇಲೆ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಸೇರಿಸುವುದು. ಇವಾಗ ಗೊಬ್ಬರ ಹಾಕಬೇಕು. ಗೊಬ್ಬರ ನನ್ನ ಹತ್ರ ರಾಸಾಯನಿಕ ಗೊಬ್ಬರ ನೋಡು.
ರಸಗೊಬ್ಬರ ಹಾಕ್ಬಾರ್ದು. ರಾಸಾಯನಿಕ ಗೊಬ್ಬರ, ಯೂರಿಯಾ ಗೊಬ್ಬರ. ರಾಸಾಯನಿಕ ಗೊಬ್ಬರ ನೀನ್ ಏನಾರ ಹಾಕ್ಬಿಟ್ರೆ ನಿನ್ನ ನಿನ್ನ ಹೊಲದಲ್ಲಿರೋ ಮಣ್ಣು ಗುಣವನ್ನು ಜಲ್ದಿ ಕಳ್ಕೊಳ್ಳುತ್ತೆ. ಮಣ್ಣು ಮಾಲಿನ್ಯವಾಗಿ ಹೋಗಿಬಿಡುತ್ತದೆ. ಮತ್ತೆ ಅದು ಗೊಬ್ಬರ, ಇದು ಗೊಬ್ಬರ ಅಲ್ವಾ? ಅದು ಗೊಬ್ಬರ ಚೆನ್ನಾಗಿ ಬೆಳೀತತೆ. ಆದ್ರೆ 2 ವರ್ಷ ಚೆನ್ನಾಗಿ ಬೆಳೆದು ನಿನ್ ಹೊಲ ಎಲ್ಲ ಇದಾಗ್ಬಿಡುತ್ತೆ. ನಿನ್ ಭೂಮಿನೇ ನೀನ್ ಮಾರ್ಬಿಡ್ಬೇಕು. ಮಣ್ಣು ಅದ್ರ ತನ್ನ ಗುಣನ ಕಳ್ಕೊಂಡು ಬಿಡುತ್ತದೆ. ನೀರ್ ಬೀಳೋ ಅಂಶ ಕಮ್ಮಿ ಆಗುತ್ತದೆ. ಮತ್ತೆ ಯಾವ ಗೊಬ್ಬರವನ್ನ ಹಾಕ್ಬೇಕು? ಬರ್ತಾ ಇಳುವರಿನೂ ಕಮ್ಮಿ ಆಗುತ್ತೆ. ನೀನ್ ಯಾವ ಗೊಬ್ಬರ ಹಾಕ್ಬೇಕಂದ್ರೆ ಸಾವಯವ ಗೊಬ್ಬರ ಹಾಕ್ಬೇಕು. ಸಾವಯವ ಗೊಬ್ಬರ ಇಲ್ವಲ್ಲ, ಎಲ್ಲಿಂದ? ಸಾವಯವ ಗೊಬ್ಬರ ನಮ್ಮ ಮನೆ ಹತ್ರ ಐತೆ. ಹೆಂಗೆ ಮಾಡೋದು? ಸಾವಯವ ನನ್ನ ಮನೆಗಿರೋ ಎತ್ತುಗಳಿಂದ, ಸಗಣಿಯಿಂದ, ಉಳಿದಿರೋ ಹುಲ್ಗಳಿಂದ ಮಾಡಿದೀನಿ. 1 ಲಾರಿ ಲೋಡ್ ಐತೆ, ತಂದು ಹಾಕಿಸ್ತೀನಿ. ಅದರಿಂದ ಮಣ್ಣು ತನ್ನ ಗುಣವನ್ನು ಕಳ್ಕೊಳ್ಳೋದಿಲ್ಲ, ಮಣ್ಣು ಮಾಲಿನ್ಯವಾಗುವುದಿಲ್ಲ. ಮಣ್ಣು ಬೇರು ಚೆನ್ನಾಗಿ ಕೆಳಗೆ ಆಳಕ್ಕೆ ಬೆಳೆದಿರ್ತವೆ. ನೀರುಗಳು, ಸೂಕ್ಷ್ಮ ಜೀವಿಗಳು ಚೆನ್ನಾಗಿ ಬೆಳೀತವೆ. ಅಯ್ಯೋ ಬಿಡಲ್ಲ, ನಾನೇ ನೆಕ್ಸ್ಟ್ ದಡ್ಡಿ ಎಲ್ಲ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬೆಳೆಯನ್ನು ಬೆಳೆಯುತ್ತೆ, ಆದ್ರೆ ಮಣ್ಣು ಅದ್ರ ಗುಣವನ್ನು ಕಳ್ಕೊಳ್ಳುತ್ತೆ, ಭೂಮಿ ಎಲ್ಲ ಹಾಳಾಗುತ್ತೆ. ಅದೇ ಸಾವಯವ ಗೊಬ್ಬರ ಹಾಕಿದ್ರೆ ಬೆಳೆನೂ ಬೆಳೆಯುತ್ತೆ, ಮಣ್ಣಿನ ಗುಣವನ್ನು ಹೆಚ್ಚಿಸುತ್ತೆ. ಇದು ಕಾಸ್ಟ್ಲಿ, ಅದು ಚೀಪು. ಇದು ಫ್ಯಾಕ್ಟರಿ ತಯಾರಾಗುತ್ತೆ, ಅದು ಮನೆ ಹಿಂದ್ಗಡೆ ತಯಾರಾಗುತ್ತೆ. ಆಮೇಲೆ ಅಂತ 4 ನೀರಾವರಿ. ಇವಾಗ ನೀರಾವರಿ ಮಾಡಿ. ನೀರಾವರಿನ ಅದಕ್ಕಂತಾನೆ ಇದು ಬೋರ್ ಕುಂದಿರ್ತಿದೀನಿ. ನನ್ ಗಿಡಗಳೆಲ್ಲ ನನ್ನ ಹತ್ರಕ್ ಬೆಳೀಲಿ, ನನ್ ಮೆಕ್ಕೆಜೋಳ ಎಲ್ಲ ಸಂಗ್ರಹಿಸ್ಬೇಕಂತ ಬೋರ್ ಕುಂದಿರ್ಸಿದೀನಿ. ನೋಡೋಣ, ನೋಡಕ್ ಅಷ್ಟು ದೊಡ್ಡ ಬೋರ್ ಕುಂದಿರ್ಸಿದೀನಿ. ನೀನ್ ಆ ತರ ಬೋರ್ ಅಲ್ಲ, ಆ ತರ ಬೋರ್ ಕೊರ್ಸಿದ್ರೆ ನೀರ್ಗಳು ಹಂಗಂಗಿ ಗಿಡದ ಮೇಲೆ ನಿಂತ್ಕತ್ತೆ. ನಿನ್ ಗಿಡಗಳು, ನಿನ್ ಬೆಳೆ ಎಲ್ಲ ಕೊಳ್ತೋಗ್ಬಿಡುತ್ತೆ. ಅರ್ಧ ನೀರು ಆವಿಯಾಗೋಗುತ್ತೆ, ಅರ್ಧ ನೀರು ಭೂಮಿ ಆಳಕ್ಕೆ ಹೋಗಿಬಿಡ್ತದೆ. ನೀನು ಬೋರ್ ಕೊಡ್ಸಿದ್ದು ವೇಸ್ಟ್ ಆಗುತ್ತೆ, ನೀರು ವೇಸ್ಟ್ ಆಗುತ್ತೆ. ಕರೆಂಟ್ ವೇಸ್ಟು, ನೀರು ವೇಸ್ಟು, ಬೋರ್ ಕೊಡ್ಸಿದ್ದು ವೇಸ್ಟು. ಮತ್ತೆ ಎಂತ ಕುಂದಿರ್ಸ್ಬೇಕಕ್ಕ? ನೀರಾವರಿ ಅಂದ್ರೆ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿಯನ್ನು ಬಳಸಬೇಕು. ಹನಿ ನೀರಾವರಿ ಅಂದ್ರೆ ಹೆಂಗಿರುತ್ತೆ? ಹನಿ ನೀರಾವರಿ ಅಂದ್ರೆ ಬೇರುಗಳಿಗೆ 24 ಗಂಟೆ ನೀರು ಸಿಗುತ್ತಿರುತ್ತದೆ. ಒಂದೊಂದು ಹನಿಯಾಗಿ ನೀರು ಸಿಗ್ತಿರುತ್ತೆ 24 ಗಂಟೆ ಬೇರುಗಳಿಗೆ. ಅದಕ್ಕೆ ಇದು ಬೇರಿಗೆ ಡ್ರಿಪ್ ಹಾಕ್ತಾರಲ್ಲ, ಅದಕ್ಕಾಗಿ ಒಂದೊಂದು ಹೋಲ್ ಇರುತ್ತೆ ಪೈಪಿಗೆ. ಅದ್ರ ಸಮೇತ ಒಂದೊಂದೇ ಹನಿ ಬೀಳುತ್ತಿರುತ್ತೆ ಬೇರುಗಳಿಗೆ. 24 ಗಂಟೆ ನೀರು ಸಿಗುತ್ತೆ, ಅದರಿಂದ ಚೆನ್ನಾಗಿ ಬೆಳೀತದೆ. ನೀನು ನೀರು ಹಿಂಗೆ ಹೊಲಕ್ಕೆ ತುಂಬ ಹಿಂಗೆ ಕುಂಡ್ರಿಸಿದ್ರೆ ನಿಂದು ಕೊಳ್ತೋಗ್ಬಿಡುತ್ತೆ. ಹಂಗಾದ್ರೆ ಹನಿ ನೀರಾವರಿ, ತುಂತುರು ನೀರಾವರಿನೇ ಕುಂದಿರ್ಸ್ತೀನಿ. ಆಮೇಲೆ ಏನ್ ಮಾಡ್ಬೇಕು ಗೊತ್ತಿರ್ತಲ್ಲ ಅಂತ. ಇದು ಕಳೆಗಳಿಂದ ರಕ್ಷಣೆ. ಅಯ್ಯೋ, ಕಳೆ ಅಂದ್ರೆ ಏನು? ಕಳೆ ಅಂದ್ರೆ ಬೆಳೆ ನಡುವೆ ಬೆಳೆಯುವ ಅನಪೇಕ್ಷಿತ ಸಸ್ಯನ ಕಳೆ ಎನ್ನುವರು. ಕಳೆ ಎನ್ನುತ್ತಾರೆ. ಅದ್ರಾಗೆ ದರ್ಕೆ ಹೂಗಳು, ಇಲ್ಲ ಕಾಂಗ್ರೆಸ್ ಗಿಡನೋ ಏನೋ ಬೇರೆ ಬೇರೆ ಗಿಡ ಅನಪೇಕ್ಷಿತ ಸಸ್ಯ ಎನ್ನುತ್ತಾರೆ. ಅದಕ್ಕೆ ಅಯ್ಯೋ, ನನ್ ಗಿಡ ನನ್ನ ಹತ್ರಕ್ಕೆ ಏನ್ ಹಸಿರಾಗಿ ಬಿಟ್ಟಿದಾವು. ಇವಾಗ ಏನೆಲ್ಲ ಮೆಕ್ಕೆ ಕಳೆ ತೆಗಿ. ಈಗ ಅವೆಲ್ಲ ಬೆಳೆದಿದಾವು, ಕಳೆ ಹೆಂಗ್ ತೆಗಿಯೋದು? ಅನಪೇಕ್ಷಿತ ಸಸ್ಯ ಎಲ್ಲ ಬಿಟ್ಟಿದಾವಲ್ಲ, ಅದನ್ನ ಚಲಿಕೆಯ ಸಮೇತದಿಂದ ತೆಗೆಯೋಣ. ಚಲಿಕೆ ಇದೆ, ಇದ್ರ ಸಮೇತದಿಂದ ನಾವು ಅನಪೇಕ್ಷಿತ ಸಸ್ಯವನ್ನು ತೆಗೆಯೋಣ. ಕಳೆಗಳು ನೋಡ್ತಿದೀಯಾ? ಕಳೆದು ಅನಪೇಕ್ಷಿತ ಸಸ್ಯ ಹೇಗೆ ಹೊರಗೆ ಬರುತ್ತಿದೆ. ಇವಾಗ ಇದನ್ನೆಲ್ಲ ನೋಡಿ, ಅನಪೇಕ್ಷಿತ ಸಸ್ಯಗಳು ಹೇಗೆ ಬೆಳ್ಕೊಂಡಿವೆ ಇವನ್ನೆಲ್ಲ ತೆಗಿತೀವಿ. ಇವಾಗ ಅನಪೇಕ್ಷಿತ ಸಸ್ಯನ ತಗೋತೀವಿ. ಎಷ್ಟು ಅನಪೇಕ್ಷಿತ ಸಸ್ಯಗಳಿರುತ್ತೆ. ಸಾಕು.
ಅನಪೇಕ್ಷಿತ ಸಸ್ಯ ತೆಗೆದು ಆಮೇಲೆ ಕೈಯಿಂದಲೇ ತೆಗಿಬಹುದಲ್ಲ, ಯಾಕೆ ತೆಗಿಬೇಕು? ಅನಪೇಕ್ಷಿತ ಸಸ್ಯ ಏನಾರ ಇದ್ರೆ ನಾವು ಇದು ನಮ್ಮ ಒಳ್ಳೆ ಬೆಳೆಗೆ ಹಾಕಿದ ಗೊಬ್ಬರನ ಅವು ಅನಪೇಕ್ಷಿತ ಸಸ್ಯ ತಗೊಂಡ್ಬಿಡ್ತದೆ. ನಾವು ಹಾಕಿದ ಒಳ್ಳೆ ಗೊಬ್ಬರ ಹಾಕಿದ್ರಿಂದ ಅದು ಅನಪೇಕ್ಷಿತ ಸಸ್ಯ ತನ್ನಿಗೆ ತಗೊಂಡ್ಬಿಡುತ್ತೆ. ನಾವು ನೀರು ಅದನ್ನ ಅದೇ ಬೆಳೆಸ್ಕೊಂಡ್ಬಿಡುತ್ತೆ. ಅನಪೇಕ್ಷಿತ ಸಸ್ಯ ಚೆನ್ನಾಗಿ ಉದ್ದುದ್ದ ಬೆಳೆದು ನಿನ್ನ ಬೆಳೆನೇ ಕಾಣಿಸೋದಿಲ್ಲ, ನಿನ್ನ ಬೆಳೆ ಆಳಕ್ಕಿರ್ತದೆ. ಅನಪೇಕ್ಷಿತ ಸಸ್ಯಗಳು ಉದ್ದುದ್ದ ಬೆಳೆದ್ಬಿಡ್ತವೆ, ಅದಕ್ಕೆ ಬೆಳಕು ಸಿಗಲ್ಲ, ಏನು ಸಿಗಲ್ಲ, ಪೋಷಕಾಂಶನೂ ಸಿಗೋದಿಲ್ಲ. ಬೆಳೆಗಳು, ನೀರುಗಳು, ಏನು ಪೋಷಕಾಂಶ ಏನು ಸಿಗೋದಿಲ್ಲ ಬೆಳೆಗಳಿಗೆ, ಬೆಳಕು ಸಿಗೋದಿಲ್ಲ ನಿನ್ನ ಬೆಳೆಗಳಿಗೆ ಅನಪೇಕ್ಷಿತ ಸಸ್ಯ ಇದ್ರೆ. ಅದಕ್ಕೆ ಅದನ್ನು ಅನಪೇಕ್ಷಿತ ಸಸ್ಯನ ತೆಗೆದ್ಬಿಡ್ಬೇಕು. ಅವಾಗಿಂದ ಕೀಟನಾಶಕ ಕಳೆನಾಶಕ ಇದ್ರೆ ನಾವು ಆರಾಮಾಗಿ ತೆಗಿಬೋದು. ಅದರಿಂದ ಕೀಟನಾಶಕ ಈಗ ಇದು ನನ್ನ ಹತ್ರ ಐತೆ ಕೀಟನಾಶಕ. ಇದನ್ನೇನಾದ್ರು ನಾವು ಅನಪೇಕ್ಷಿತ ಸಸ್ಯ ಕೊಡಿದ್ರೆ ಅದು ಸತ್ತು ಹೋಗ್ತವೆ. ಅವಾಗ ನಾವು ಅದನ್ನ ಆರಾಮಾಗಿ ತೆಗಿಬೋದು. ಆಗ ಅವ್ರಿಗೆ ಅನಪೇಕ್ಷಿತ ಸಸ್ಯಗಳಿಗೆ ಕಳೆನಾಶಕ ಮಾಡಿ ಸಾಕು ಅಷ್ಟೊಂದು ನುಡಿಬಾರ್ದು. ಅಷ್ಟೊಂದು ನೋಡಿದ್ರೆ ನಮಗೂ ವೇಸ್ಟ್ ಆಗುತ್ತೆ. ಇವಾಗ ಅನಪೇಕ್ಷಿತ ಸಸ್ಯಗಳು ಹೇಗಾಗಿ ಒಂದೊಂದಾಗಿ ಮಕ್ಕೊಂತಿದ್ದಾವೆ, ಅವನ್ನ ತೆಗೆದು ಬಿಸಾಕ್ ಹೋಗ್ಬಿಡಿ. ಮತ್ತೆ ಇವಾಗ ನಿನ್ನ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ ಅನಪೇಕ್ಷಿತ ಸಸ್ಯ ಇಲ್ಲದಿದ್ದರೆ. ಆಮೇಲೆ ಅಂತ 6 ಕೊಯ್ಲು. ಕೊಯ್ಲು ಅಂದ್ರೆ ಏನು? ಕೊಯ್ಲು ಅಂದ್ರೆ ಬೆಳೆಗಳನ್ನ ಕಟ್ ಮಾಡಬೇಕು, ಕತ್ತರಿಸುವುದು. ಬೆಳೆಗಳನ್ನೆಲ್ಲ ಸಪರೇಟ್ ಆಗಿ ನಮ್ಮ ಹತ್ರ ಬೆಳೆದ ಬೆಳೆಗಳನ್ನ ಸಂಪೂರ್ಣವಾಗಿ ಬೆಳೆದ ಬೆಳೆಗಳನ್ನ ನಾವು ಕತ್ತರಿಸ್ಬೇಕು. ಕತ್ತರಿಸಿ ತೆಗೆದು ಬಿಡಬೇಕು. ಕೈಯಾಗೆ ತೆಗಿಬೋದಾ? ಕೈಯಾಗ ತೆಗಿಬೇಡ, ಅವು ಸರಿಯಾಗಿ ಬರೋದಿಲ್ಲ. ಈಗ ಕಬ್ಬರ್ ಆರೆಂಜ್ ಐತೆ, ಅದರಿಂದ ಮಾಡೋಣ ಕಳೆಗಾಯಿತು. ಅದೆಲ್ಲ ಐತೆ? ಇದೇ ನನ್ನ ಹತ್ರ ಐತಲ್ಲ, ಇದೇ ಕಬ್ಬರ್ ಆರೆಂಜ್. ನೋಡ್ರಿ ಹೇಗೆ ಬರ್ತೈತೆ, ಆತ್ರಿ ಅದೆಲ್ಲ ನೋಡ್ರಿ ಹೇಗೆ ಕಟಾವ್ ಎಂಟುಗಳನ್ನೆಲ್ಲ ತೆಗೀರಿ. ಈಗ ಕಟಾವ್ ಆಯ್ತಾ? ಇವನ್ನೆಲ್ಲ ಇದಕ್ಕೆ ಇನ್ನೊಂದು ಯಂತ್ರ ಹಾಕಿ ತೆಗೆಯೋಣ. ಬೆಂಡ್ ಬೇರೆ ಮಾಡುತ್ತೆ, ಕಾಳುಗಳನ್ನ ಬೇರೆ ಮಾಡುತ್ತದೆ. ಜೋಳ ಇರುತ್ತಲ್ಲಮ್ಮ, ಅದು ಒಂದು ಮಿಷಿನಿಗೆ ಹಾಕಿದ್ರೆ ಕಾಳುಗಳನ್ನೇ ಬೇರೆ ಮಾಡುತ್ತೆ, ಬೆಂಡ್ಗಳನ್ನೇ ಬೇರೆ ಮಾಡುತ್ತೆ. ಮೆಕ್ಕೆಜೋಳ ಇದೇ ಪ್ರೆಷರ್. ಇದ್ರಾಗೆ ನಾವು ಜೋಳ ಹಾಕಿದ್ರೆ ಇದೇ ಪ್ರೆಷರ್. ಇದ್ರಾಗ ಏನಾರ ನಾವು ಜೋಳ ಹಾಕಿದ್ರೆ ಕಾಳುಗಳನ್ನ ಬೇರೆ ಮಾಡುತ್ತೆ, ಮೆಕ್ಕೆಜೋಳ ಹಾಕಿದ್ರೆ ಬೆಂಡ್ಗಳನ್ನ ಬೇರೆ ಮಾಡುತ್ತೆ, ಕಾಳುಗಳನ್ನ ಬೇರೆ ಮಾಡುತ್ತೆ. ಹಂಗಾದ್ರೆ ಹಾಕು. ನೋಡಲ್ಲಿ ಇಲ್ಲಿ ಬೆಂಡ್ ಬರ್ತಿದೆ, ಈ ಕಡೆ ಕಾಳುಗಳು ಬರುತ್ತಿದೆ. ನೋಡ್ತಿದ್ದೀರಾ? ನೋಡ್ರಿ ಕಾಳುಗಳು ಎಷ್ಟೊಂದೈತೆ, ಬೆಂಡ್ಗಳು ಕಮ್ಮಿ ಐತೆ. ಇವಾಗ ತರಿಸೋ ಜಲ್ದಿ ಮೂಟೆಗಳು ತರಿಸೋ ತುಂಬ್ಸೋಣ. ಎಷ್ಟು ಬೇಕು ಮೂಟೆ? 10,000 ಮೂಟೆ ತರಿಸೋ ಜಲ್ದಿ. ಅಷ್ಟು ಬೇಕು? ಎಷ್ಟೊಂದು ರಾಶಿ ಕಾಳುಗಳು ಬಿದ್ದಿದ್ದಾವೆ. ಮೂಟೆ ತಂದ್ರಿ ತುಂಬ್ರಿ. ಇವಾಗ ಟ್ಯಾಕ್ಟ್ರಿಗೆ ಹಾಕಿ ಗೋಡನಿಗೆ ಕಳಿಸು. ಇವಾಗ ಅದನ್ನ ಒಣಗಿಸಿ ಮತ್ತೆ ಮೂಟೆ ತುಂಬಿ ಬಿಸಿಲಿಗೆ ಯಾಕೆ ಒಣಗಿಸ್ಬೇಕು?
ತೇವಾಂಶ ಒಂದಿರುತ್ತಲ್ಲ, ಅದಕ್ಕೆ ಅದನ್ನ ಒಣಗಿಸಿ ಆಮೇಲೆ ಚೀಲ ತುಂಬಿ ಫ್ಯಾಕ್ಟ್ರಿಗೆ ಹಾಕ್ಬೇಕು. ಯಾಕೆ ತೇವಾಂಶ? ಉಪ್ಪಿನಕಾಯಿ ಒಣಗಾಕ್ತಿವಲ್ಲ, ಆ ತರನೇ ಕಾಳುಗಳನ್ನು ಒಣಗಾಕ್ಬೇಕು. ಬೂಸ್ಟ್ ಅದೇನು ಹಿಡಿಯಲ್ಲ. ಬೂಜು ಬೀಳುತ್ತೆ, ಬೂಜು ಬೀಳ್ಬಾರ್ದು ಅಂತ ಅದಕ್ಕೆ ಬಿಸಿಲಿಗೆ ಒಣಗಿಸಿ ಮತ್ತೆ ಮೂಟೆಗೆ ತುಂಬಿ ಇನ್ನ ಗೋಡನಿಗೆ ಕಳಿಸ್ಬಿಡು. ಇದನ್ನ ಬಿಸಿಲಿಗೆ ಒಣಗಿಸ್ರಿ ಅದ್ರಾಗೆಲ್ಲ. ಅಯ್ಯೋ ನಮ್ಮ ತಂದೆ ನನಗೆ ಜಮೀನ್ ಬಿಟ್ಟು ಕೊಟ್ಟಿದ್ದಕ್ಕೂ ಸಾಕಾಯ್ತಪ್ಪ, ಇಷ್ಟಕ್ಕೊಂದು ಬೆಳೆಗಳನ್ನೆಲ್ಲ ಬೆಳೆದಿದ್ದೀನಿ ನಾನು. ಆಮೇಲೆ ಅಂತ ಹೇಳು ಸಂಗ್ರಹಣೆ. ಸಂಗ್ರಹಣೆ ಇವಾಗ ಮತ್ತೆ ಮೂಟೆ ತುಂಬಿಸಿ ಇನ್ನ ಸಂಗ್ರಹಣೆ ಗೋಡನ್ನಲ್ಲಿ ತಗೊಂಡೋಗಿ ಹಂತವಾಗಿ ಜೋಡಿಸ್ಕೊಂತ ಹೋಗ್ಬಿಡು. ಅಲ್ಲಿ ಹೆಂಗ್ ಜೋಡಿಸ್ಬೇಕು? ಎಲ್ಲ ಒಂದ್ ಕಡೆ ಹಾಕ್ಬೇಕಾ ಅಥವಾ? ಹಂಗ್ ಬೇಡ, ಇಲ್ಲೊಂದು ಲೋಡ್ ಜೋಡಿಸಿದ್ರೆ ಪಕ್ಕದಾಗ ಒಂದು ಗ್ಯಾಪ್ ಇಟ್ಕೊಂಡು ಒಂದು ಲೋಡ್ ಜೋಡಿಸ್ಬೇಕು, ಹಂಗೆ ಜೋಡಿಸ್ಕೊಂತ ಹೋಗ್ಬೇಕು. ಯಾಕೆ ಗ್ಯಾಪ್ ಹೋಗ್ಬಿಡ್ಬೇಕು? ಕೀಟನಾಶಕಗಳಿರುತ್ತವೆ, ಸ್ಪ್ರೇ ಎಲ್ಲ ಹೊಡಿಯಕ್ಕೆ, ಕಸ ಗುಡ್ಸಕ್ಕೆ, ಅದಕ್ಕೆಲ್ಲ ಜಾಗ ಬಿಟ್ಟಿರ್ಬೇಕು ಮಧ್ಯ. ಅದು ಕೃಷಿ ಪದ್ಧತಿಯಲ್ಲಿ ಇಷ್ಟು ದುಡ್ಡನ್ನು 40 ಲಕ್ಷನೂ ಪಡೆದಿದ್ದೀನಿ. ನನ್ನ ಸ್ನೇಹಿತರು ನನಗೆ ಸಹಾಯ ಮಾಡಿದ್ದಾರೆ. ನನಗೆ ಕೃಷಿ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ನಾನು. ನೀನ್ ಮಾಡಿದ್ದಕ್ಕೆ ನಿನ್ಗೂ ಧನ್ಯವಾದಗಳು. ನನಗೇನು ಗೊತ್ತಿರ್ಲಿಲ್ಲ, ತಿಳಿಸ್ಕೊಟ್ರಿ. ನೀವು ಮೆಕ್ಕೆಜೋಳಗಳು ದುಡ್ಡು ಕೊಡ್ತೀನಿ ತಕೊಂಡು. ಬೇಡ, ಸ್ನೇಹದಲ್ಲಿ ಇದೆ. ಇರ್ಲಿ ತಗೋ. ಬೇಡ, ಸ್ನೇಹ ನಮ್ಗೆ ಶಾಶ್ವತವಾಗಿದ್ರೆ ಸಾಕು. ನೀನು ತಗೋ. ಸ್ನೇಹಿತರು